ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮಷ್ಟಪತ್ನಿ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಧನುಸ್ಸು ರಾಶಿಯವರ ಒಂದು ವರ್ಷ ಭವಿಷ್ಯ ಹೇಗಿದೆ ಮತ್ತು ಏನೇ ಅವರ ಸಮಸ್ಯೆಗಳು ಮತ್ತು ಹೇಗೆ ಪರಿಹಾರ ಅಂತ ನಾವು ಚೊಕ್ಕದಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ವಿನಯಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಇದೇ ಫೆಬ್ರವರಿ 6ನೇ ತಾರೀಕು ಆಧ್ಯಾತ್ಮ ಪಯಣ ಇದೆ. ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರೋದು 2 ನೈಟ್ಸು 3 ಡೇಸು. ಇದು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ. ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲರೂ ನಾವೇನಲ್ಲಿ ಮಾಡಿದ್ವಿ, ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ. ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಕ್ಕೆ ಕರೆಸ್ಕೊತಾನೆ. ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು, ಎಲ್ಲರನ್ನೂ ಕೂಡ ನೋಡ್ತಾನೆ. ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಕರೆಸ್ಕೊತಾ ಇದ್ದಾನೆ. ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಮತ್ತು ಕೆಲವೇ ಸೀಟ್ಗಳಿರೋವಂಥದ್ದು ಆ ಆಫೀಸ್ಗೆ ಫೋನ್ ಮಾಡಿ, ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ. ನೀವು ಕೂಡ ಬರ್ತೀರಲ್ಲ. ಇನ್ನು ಧನುಸ್ಸು ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಈ ಧನುಸ್ಸು ರಾಶಿಯವ್ರಿಗೆ ಏನಂತಂದರೆ ಇವ್ರದ್ದು ಏನು ಅಂತಂದರೆ ಅಂದ್ಕೊಂಡಿದ್ದು ಆಗ್ಬಿಡ್ಬೇಕು. ತಕ್ಷಣ ಅಂದ್ಕೊಂಡಿದ್ದು ಆಗಿಲ್ಲ ಅಂತಂದರೆ ಅವರು ಒದ್ದಾಡ್ತಾರೆ ಲೈಫಲ್ಲಾಗಲಿ ಮತ್ತು ಇದರಲ್ಲಾಗಲಿ. ಈ ಅಂದ್ಕೊಂಡಿದ್ದು ಈ ವರ್ಷ ಏನು ಅಂದ್ಕೊಂಡಿದ್ರು ಅದು ಆಗುತ್ತೆ. ಧನುಸ್ಸು ರಾಶಿಯವರು ಏನು ಹೋದ ವರ್ಷ ಆಗದೇ ಇರೋಂಥ ಕೆಲಸ ಕಾರ್ಯಗಳು ಈ ಸರಿ ಅದು ಆಗತ್ತೆ. ಜೊತೆಗೆ ಇನ್ನೊಂದೇನಂತಂದರೆ ಹೊಸೊಬ್ಬರು ಪರಿಚಯ ಆಗ್ತಾರೆ. ಹೊಸೊಬ್ಬರು ಪರಿಚಯ ಆಗಿ ನಿಮಗೆ ಹೊಸ ವಿಚಾರಗಳು, ಹೊಸ ಅವಕಾಶಗಳು ಮತ್ತು ಹೊಸ ರೀತಿಯಾದಂತಹ ಒಂದು ಪ್ರಾಫಿಟ್ಟು ಮತ್ತು ಹೊಸ ರೀತಿಯಾದಂಥ ಒಂದು ಖುಷಿ ಸಂತೋಷವನ್ನು ತಂದು ಕೊಡ್ತಾರೆ. ಹೊಸೊಬ್ಬರು ಪರಿಚಯ ಆಗ್ತಾರೆ. ಜೊತೆಗೆ ಇನ್ನೊಂದೇನಂತಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಗೊತ್ತಲ್ಲ. ಮತ್ತು ಈ ಪ್ರೊಫೆಷನಲ್ ಲೈಫಲ್ಲಿ ಏನು ಅಂತಂದರೆ ಈ ಏನು ನಿಮ್ಮ ಒಂದು ಗುರಿಯನ್ನು ಸಾಧಿಸೋಕೆ ಹೋಗಿರ್ತೀರ ಅಥವಾ ನೀವೇನು ಕೆಲಸ ಮಾಡ್ತಾ ಇರ್ತೀರ, ಬರೀ ಅಡೆತಡೆಗಳು ನಿಮ್ಮ ಒಂದು ಕೆಲಸ ಕಾರ್ಯಗಳು. ನೀವು ಏನಾದ್ರು ಮಾಡ್ತೀರಾ ಅಂತಂದರೆ 108 ವಿಘ್ನಗಳು. ನಿಮಗೆ ಅದು ಬೇರೆಯವ್ರಿಗೆ ಮಾಡೋದಕ್ಕೆ ಕಷ್ಟ, ಅಂಥದ್ರಲ್ಲಿ ನೀವು ಮಾಡಿ ಅದನ್ನು ಜಯಿಸುವಂಥ ಒಂದು ಕೆಪಾಸಿಟಿ ಇದ್ದರೂ ಕೂಡ ಅದು 108 ಅಡೆತಡೆಗಳು ಬರುತ್ತೆ. ತಾಳ್ಮೆ ಕಳ್ಕೊತೀರಾ, ಮನೆಯವ್ರ ಹತ್ರ ಜಗಳ ಆಡ್ತೀರಾ ಗೊತ್ತಲ್ಲ. ಮತ್ತು ಯೋಚನೆ ಜಾಸ್ತಿ ಆಗ್ತಾ ಬರುತ್ತೆ ಗೊತ್ತಲ್ಲ. ಅದಕ್ಕೋಸ್ಕರ ನೀವೇನು ಮಾಡೋ ಸ್ವಲ್ಪ ಶಾಂತ ಸ್ವಭಾವದಿಂದ ಓಂ ಚಂ ಚಂದ್ರಾಯ ನಮಃ ಅಂತ ನೀವೇನು ಮಾಡಬೇಕು ಅಂತಂದರೆ ದೇವರನ್ನು ಮೊರೆ ಹೋಗಬೇಕು. ಅಂದರೆ ಆ ಮಂತ್ರವನ್ನು ಜಪ ಮಾಡಬೇಕು. ಜೊತೆಗೆ ಇನ್ನೊಂದು ಏನು ಅಂತಂದರೆ ವಿದ್ಯಾರ್ಥಿಗಳಿಗೆ ಏನು ಅಂತಂದರೆ ಒಳ್ಳೆ ರೀತಿಯಾದಂಥ ಒಂದು ಪ್ರಾಫಿಟ್ ಸಿಗ್ತಾ ಬರುತ್ತೆ. ಅಂದರೆ ಓದಕ್ಕೆ ತಕ್ಕಂಥ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಇವರೇನು ಓದಿರ್ತಾರೆ ಅದೇ ಎಕ್ಸಾಮಲ್ಲಿ ಬರುತ್ತೆ, ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಇನ್ನೊಂದು 3ನೇ ವ್ಯಕ್ತಿಗಳಿಂದ ಧನುಸ್ಸು ರಾಶಿಯವರಿಗೆ ತೊಂದರೆ ಆಗುತ್ತೆ. ಕುಟುಂಬವನ್ನು ಹಾಳು ಮಾಡ್ತಾರೆ. ಗಂಡ ಹೆಂಡತಿ ಮಧ್ಯೆ ತಂದಿಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ನೆಮ್ಮದಿ ಅನ್ನೋಂಥದ್ದು ಹಾಳಾಗಬೇಕು, ನಿಮ್ಮ ನೆಮ್ಮದಿ ಅನ್ನೋಂಥದ್ದು ಅದು ಯಾರ ಸ್ವಂತ ರಿಲೇಷನಲ್ಲೇ ಇರ್ತಾರೆ. ಮತ್ತು ಮಾಟ ಮಂತ್ರ ಪ್ರಯೋಗ ಜಾಸ್ತಿ ಆಗ್ತಾ ಬರುತ್ತೆ ಗೊತ್ತಲ್ಲ. ಇನ್ನೊಂದು ಒಳ್ಳೆಯ ವಿಚಾರ ಏನು ಅಂತಂದರೆ ಈ ಸರಿ ಹೋದ ವರ್ಷ ಬರೀ ಕೆಟ್ಟ ಕನಸುಗಳು, ಮಲಗಿದ್ರೆ ನಿದ್ದೆ ಬರ್ತಾ ಇರಲಿಲ್ಲ, ಚಿಂತೆ. ಆದರೆ ಈ ಸರಿ ಒಳ್ಳೆಯ ಸವಿಯಾದಂಥ ಒಂದು ಕನಸು ಬೀಳುತ್ತೆ. ನಿದ್ದೆಯನ್ನು ಎಂಜಾಯ್ ಮಾಡ್ತೀನಿ. ಯಾರು ನಿದ್ದೆಯನ್ನು ಎಂಜಾಯ್ ಮಾಡ್ತಾರೆ ಅರ್ಧ ಲೈಫು ಅವರು ಚೆನ್ನಾಗಿದ್ದಂಗೆ. ಇನ್ನೊಂದು ಏನು ಅಂತಂದರೆ ವಿವೇಕವನ್ನು ಕಳ್ಕೊತೀರ ಕೆಲವೊಂದರ ಸಂದರ್ಭದಲ್ಲಿ. ಯಾರು ನಿಮ್ಮನ್ನು ನೀವೇನೋ ಬೈತೀರಾ, ಅದು ಅವ್ರು ತಿರುಗಿಸಿ ಬೈದಾಗ ವಿವೇಕನ್ನು ಇದು ಮಾಡಿಕೊಂಡು ಅವ್ರು ಚಿಕ್ಕ ತಪ್ಪಿದ್ರೆ ನೀವು ದೊಡ್ಡ ತಪ್ಪನ್ನು ಮಾಡ್ತೀರ. ಹುಷಾರಾಗಿರಿ, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತಲ್ಲ. ಮತ್ತು ಇನ್ನೊಂದು ಉನ್ನತವಾದಂಥ ಒಂದು ಪದವಿ, ಒಳ್ಳೆ ಮಟ್ಟಕ್ಕೆ ಹೋಗ್ತೀರಾ. ಈ ಸರಿ ನಾನು ಎಲೆಕ್ಷನ್ ಇತ್ತು ಅಂತಂದ್ರೆ ಧನುಸ್ಸು ರಾಶಿಯವ್ರು ಗೆದ್ದುಬಿಡೋರು ಅಂಥ ಒಂದು ಯೋಗ ಇದೆ. ಮತ್ತು ಇನ್ನೊಂದಂತ ಜಾಸ್ತಿ ಮೊಬೈಲನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಅವಾಯ್ಡ್ ಮಾಡಿ. ಅದರಿಂದ ತಲೆ ಕೆಡ್ತಾ ಹೋಗುತ್ತೆ. ಎಷ್ಟು ಒಳ್ಳೆಯದೋ ಅಷ್ಟು ಜಾಸ್ತಿ ಅದನ್ನೇ ನೋಡೋದು. 5 ನಿಮಿಷ ನೋಡ್ತೀನಿ ಅಂತ ಅಂದ್ಬಿಟ್ಟು 2 ಅವರ್ 3 ಅವರ್ ನೋಡಿ ಅದು ಅಡಾಪ್ಟೇಷನ್ ಆಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನೇ ಬಿಟ್ಬಿಡ್ತೀರಾ.
ಇದೊಂದು ತೊಂದರೆ ಆಗುತ್ತಾ ಹೋಗುತ್ತೆ. ಮತ್ತು ಉದ್ಯೋಗ ಒಳ್ಳೊಳ್ಳೆ ಉದ್ಯೋಗಗಳು ಸಿಗ್ತಾ ಬರುತ್ತೆ, ಯಾರು ಹೊಸದಾಗಿ ಉದ್ಯೋಗ ಜಾಯ್ನ್ ಆಗಬೇಕು ಅನ್ನೋಂಥವ್ರು. ಮತ್ತು ಇನ್ನೊಂದಂತ ಇಂಕ್ರಿಮೆಂಟ್ಗಳು ಜಾಸ್ತಿ ಆಗ್ತದೆ ಗೌರ್ಮೆಂಟ್ ಕೆಲಸ ಇರುವಂಥವ್ರಿಗೆ ಸ್ವಲ್ಪ ಶಾಂತಿ, ನೆಮ್ಮದಿ, ಸಮಾಧಾನ ಸಿಗ್ತಾ ಹೋಗುತ್ತೆ ಈ ಒಂದು ಕೆಲಸದಲ್ಲಿ. ಮತ್ತು ಒಳ್ಳೆ ಸ್ಥಾನಮಾನ, ವಿಶೇಷವಾಗಿ ಸನ್ಮಾನ ಮಾಡೋಂಥದ್ದು, ಗೌರವ ಕೊಡುವಂಥದ್ದು, ಸೀನಿಯರ್ ಅಂತ ಈ ಥರದ್ದೆಲ್ಲ ಆಗ್ತಾ ಹೋಗುತ್ತೆ. ಮೇಲೆ ಒಳ್ಳೆ ಅಧಿಕಾರಿ ಬರ್ತಾರೆ, ಅವರು ಸ್ವಲ್ಪ ಈ ಸ್ಟ್ರೆಸ್ನ ಕಡಿಮೆ ಮಾಡೋವಂಥ ಒಂದು ಇದನ್ನು ಮಾಡಿಕೊಡ್ತಾರೆ. ಹಾಗಾಗಿ ಜೊತೆ ಇನ್ನೊಂದೇನಂತಂದರೆ ಕೋರ್ಟ್ ಕಚೇರಿಗಳ ಸಮಸ್ಯೆ ಏನಿದೆ ಅದು ಹಂಗೆ ಮುಂದುವರಿತಾ ಹೋಗುತ್ತೆ. ಮತ್ತು ಹೊಸದಾಗಿ ನೀವು ಯಾವುದೇ ರೀತಿಯಂಥ ಒಂದು ಕಮಿಟ್ಮೆಂಟ್ ಇಟ್ಕೊಳಕ್ಕೆ ಹೋಗ್ಬಿಡಿ. ಹೊಸ ಒಂದು ಬಿಸ್ನೆಸ್ಸು, ಹೊಸ ಒಂದು ಯೋಚನೆ, ಹೊಸದಾಗಿ ಏನಾದ್ರು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ. ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದ ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಗ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ನಿಮಗೆ ದುಡ್ಡು ಬರುತ್ತೆ, ಸಾಲ ತೀರೋಗ್ಬಿಡ್ತದೆ. ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ, ಕೋಟ್ಯಾಧೀಶ್ವರ ಆಗ್ತೀರಾ. ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡೋಯ್ತು ಅಂತಂದರೆ ಅದು 10ರಷ್ಟು ಪವರ್ ಆಗ್ತಾ ಬರುತ್ತೆ. ಅದೃಷ್ಟ ನಿಮಗೆ ಒಲಿಯುತ್ತೆ. ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳಿನ ಮೇಲೆ ಒಂದು ಒಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ. ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು ಮಾಡಿ. ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಡ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು, ಶತ್ರುಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೊಡ್ತೀನಿ. ಮತ್ತು ಹಳದಿ ಕವಡೆ, ಈ 3 ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ. ಮಾಡೋಣ ಅಂತ ಹೋದರೆ ಈ ವರ್ಷ ಆಗೋದಿಲ್ಲ, ಮಾಡೋದಕ್ಕೆ ಹೋಗ್ಬೇಡಿ. ಹಳೇದನ್ನೇ ಚೆನ್ನಾಗಿ ಮಾಡ್ಕೊಂಡು ಹೋಗಿ, ಅದನ್ನೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗಿ, ಒಳ್ಳೆ ಪ್ರಾಫಿಟ್ ಬರ್ತಾ ಹೋಗುತ್ತೆ. ಯಾರು ವ್ಯಾಪಾರಸ್ಥರು ಹೋಗ್ತಾರೆ ಅವ್ರಿಗೆ ಈಗ 15 ರೂಪಾಯಿ ಹಾಕೋದೊಂದು 20 ರೂಪಾಯಿ ಲಾಭ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಆ ಥರದ್ದೊಂದು ಒಳ್ಳೆ ಇದಾಗ್ತಾ ಬರುತ್ತೆ, ಅಧಿಕವಾಗಿ ಧನ ಲಾಭ ಆಗ್ತಾ ಬರುತ್ತೆ. ಮತ್ತು ಇನ್ನೊಂದು ವಿಶೇಷವಾಗಿ ಏನು ಅಂತಂದರೆ ಗೌರವ ಪ್ರಾಪ್ತಿ ಆಗುತ್ತೆ. ಇವ್ರ ಕಂಡ್ರೆ ಒಂದು ಗೌರವ, ಸ್ವಾಭಿಮಾನ, ಒಂದು ಅಭಿಮಾನ ಇರುವಂಥದ್ದು ಇದಾಗ್ತಾ ಬರುತ್ತೆ. ಮತ್ತು ಮದುವೆಗಳಲ್ಲಿ ಏನಾಗುತ್ತೆ ಅಂತಂದರೆ ಅರ್ಧಕ್ಕೆ ಮದುವೆ ಸೆಟ್ ಆಗುವಂಥದ್ದು ನಿಲ್ತಾ ಹೋಗುತ್ತೆ. ಅಂದರೆ ಒಪ್ಕೊಂಡಿರೋಂಥವ್ರು ಹುಡುಗ ಅಥವಾ ಹುಡುಗಿ ಕ್ಯಾನ್ಸಲ್ ಮಾಡ್ತಾರೆ, ನೋಡ್ಕೊಂಡು ಹೋಗ್ತಾರೆ, ಬರೋದೇ ಇಲ್ಲ. ಮತ್ತು ಮದುವೆ ಮಾಡೋಣ ಬಿಡಿ, ಮುಂದಿನ ವರ್ಷ, ಇನ್ನೂ 2 ವರ್ಷ ಮಾಡಲ್ಲ ಅಂತಾರೆ. ಯಾವಾಗೇನಾಗುತ್ತೆ, ಬೇಜಾರಾಗ್ತಾ ಬರುತ್ತೆ. ಮತ್ತು ಮದುವೆ ಆಗಿರೋಂಥವ್ರಿಗೂ ಕೂಡ ಏನಂತ, ಮದುವೆ ಆಗಿರೋಂಥ ದಂಪತಿಗಳಿಗೆ ಚೆನ್ನಾಗುತ್ತೆ. ಬಟ್ 3ನೇ ತಂದಿಕ್ಕಿ ಇವ್ರನ್ನ ಮನಸ್ಥಿತಿಯನ್ನು ಹಾಳು ಮಾಡಿ ಗಂಡ ಹೆಂಡತಿಗೆ ಜಗಳ ತರಿಸುವಂಥದ್ದು 3ನೇ ವ್ಯಕ್ತಿಗಳನ್ನು ಮಾತನ್ನು ಕೇಳೋಕ್ಕೆ ಗಂಡಂಗೂ ಬಿಡಬಾರ್ದು, ಹೆಂಡತಿಗೂ ಬಿಡಬಾರ್ದು. ಹೆಂಡತಿ ಆದವ್ರು ಗಂಡಂಗೆ ಬಿಡಬಾರ್ದು, ಗಂಡ ಅವ್ರದ್ದು ಹೆಂಡತಿಗೆ ಬಿಡಬಾರ್ದು ಅಂತಲ್ಲ. ಮತ್ತು ಇನ್ನೊಂದೇನಂತ ದಾಂಪತ್ಯದಲ್ಲಿ ಅದು ಬಿಟ್ಟರೆ ಅದೊಂದು ಅವಾಯ್ಡ್ ಮಾಡ್ಕೋತಂದು ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಮತ್ತು ಟೂರು, ಪಿಕ್ನಿಕ್ಕು ಅಂತೆಲ್ಲ ತುಂಬ ಚೆನ್ನಾಗಿ ಹೋಗ್ತೀರಾ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ. ವಿದೇಶ ಪ್ರಯಾಣ ಯೋಗನೂ ಕೂಡ ಇದೆ. ಫಾರಿನ್ ಟೂರ್ಗೆ ಹೋಗುವಂಥದ್ದು, ಫಾರಿನ್ನು ಅಲ್ಲಿ ಕೆಲಸ ಮಾಡೋವಂಥದ್ದು, ಫಾರಿನಲ್ಲಿ ಬಿಸ್ನೆಸ್ ಮಾಡೋವಂಥದ್ದು, ಏನೋ ಒಂದು ಒಳ್ಳೆಯದು ಚೆನ್ನಾಗಿ ಆಗ್ತಾ ಬರುತ್ತೆ ಗೊತ್ತಲ್ಲ. ಇನ್ನೊಂದೇನಂತಂದರೆ ಬಿಸ್ನೆಸ್ಸು ಚೆನ್ನಾಗಾಗುತ್ತೆ. ನೀವೇನೋ ಬಿಸ್ನೆಸ್ ಮಾಡಬೇಕು ಅಂತಂದರೆ ಜುಲೈ, ಆಗಸ್ಟ್ ಮೇಲೆ ನೀವು ಪ್ರಾರಂಭ ಮಾಡಿ, ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಹೆಚ್ಚು ದುಡ್ಡನ್ನು ಉಳಿಸುವಂಥ ಒಂದು ಇದಿದೆ. ಮತ್ತು ಆಸ್ತಿ ವಿಚಾರದಲ್ಲಿ ಏನು ಅಂತ ಸ್ವಲ್ಪ ಜಗಳಗಳು, ಮನಸ್ತಾಪಗಳು, ಮತ್ತು ಅಣ್ಣ ತಂಗಿ, ಅಕ್ಕ ತಮ್ಮ ನನಗೆ ಕೊಡು ಅಂತ ಅಂದ್ಬಿಟ್ಟು ಇವ್ರು ಕೊಡದೇ ಇರೋಂಥದ್ದು, ಬರದೇ ಇರೋಂಥದ್ದು, ಈ ಥರದ್ದೆಲ್ಲ ಆಗ್ತಾ ಬರುತ್ತೆ. ಕೇಸ್ಗಳು ಹಾಕುವಂಥ ಒಂದು ಚಾನ್ಸಸ್ಗಳು ಇದ್ದಾವೆ ಜೊತೆಗೆ. ಮತ್ತು ಇನ್ನೊಂದೇನು ಅಂತಂದರೆ ನೀವು ಈ ಧನುಸು ರಾಶಿಯವರಿಗೆ ಅಂತ ನಂಬಿ ಮೋಸ ಹೋಗುವಂಥದ್ದು ಚಾನ್ಸಸ್ ಇರುತ್ತೆ ಗೊತ್ತಲ್ಲ. ತುಂಬ ನಂಬಿಡ್ತೀರಾ, ಅವ್ರು ತುಂಬ ಬೇಕಾದವರು ಅಂತ ಅನ್ಕೋತೀರಾ. ಮತ್ತು ಅವ್ರಿಗೆ ವ್ಯವಹಾರ ಮಾಡ್ತೀರಾ, ಅಥವಾ ಎಮೋಷನಲಿ ಕರೆಕ್ಟ್ ಆಗಿಬಿಟ್ಟಿರ್ತಾರೆ. ಅವರು ದೂರ ತಳ್ಳಿದಾಗ ಈಗೆಲ್ಲ ಅಂತಂದರೆ ಏನೋ ಸ್ವಾರ್ಥಿಗಳು, ಆ ಸ್ವಾರ್ಥ ಪ್ರಪಂಚದಲ್ಲಿ ಬದುಕ್ತಾ ಇದ್ದಾರೆ. ಅವ್ರಿಗೆ ಲಾಭ ಇತ್ತು ಅಂತಂದರೆ ಮಾತ್ರ ನಿಮ್ಮ ಫೋನ್ ರಿಸೀವ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಮತ್ತು ಚೆನ್ನಾಗಿ ಮಾತಾಡ್ತಾರೆ, ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅವ್ರಿಗೇನೋ ಅವಶ್ಯಕತೆ ಇಲ್ಲ ಅಂತಂದರೆ ಮಾಡಲ್ಲ. ಆ ಥರದ್ದೊಂದಾಗುತ್ತೆ. ಬಟ್ ಅವ್ರನ್ನ ನಂಬ್ಕೊಂಡು ಎಮೋಷನಲ್ಲಿ ನೀವು ಕನೆಕ್ಟ್ ಆಗಿ ಅಯ್ಯೋ ಅವರು ದೂರ ತಳ್ಳಿದಾಗ ನಿಮಗೆ ತೊಂದರೆ ಆಗುತ್ತೆ. ಲವ್ ಫೇಲ್ಯೂರ್ಗಳಾಗಂಥ ಚಾನ್ಸಸ್ಸು ಧನುಷ್ ರಾಶಿಯವರಿಗೆ ಇದ್ದೇ ಇದೆ ಗೊತ್ತಲ್ಲ. ಇನ್ನು ಆರೋಗ್ಯದ ವಿಚಾರದ ನೋಡೋದಾಯಿತು ಅಂತಂದರೆ ಆರೋಗ್ಯದಲ್ಲಿ ಸ್ವಲ್ಪ ಒಂಚೂರು ಪದೇ ಹುಷಾರು ತಪ್ಪುವಂಥದ್ದು, ಯಾವ್ದಾದ್ರು ಒಂದು ಕಾರಣಗಳಿಂದ ಹುಷಾರು ತಪ್ಪುವಂಥದ್ದು ಆಗ್ತಾ ಬರುತ್ತೆ. ನಿಶಕ್ತಿ ಆಗ್ತಾ ಬರುತ್ತೆ.
ಚೈತನ್ಯ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ವಿಶೇಷವಾಗಿ ತೊಂದರೆ ಏನು ಅಂತಂದರೆ ಈ ಸೊಂಟಕ್ಕೆ ಸಂಬಂಧಪಟ್ಟಂಥದ್ದು ನೋವುಗಳು, ಪೈಲ್ಸ್ ಪ್ರಾಬ್ಲಮ್ಮು, ಪೈಲ್ಸು ಪಿಸ್ತುಲ ಪ್ರಾಬ್ಲಮ್ಗಳಾಗುವಂಥದ್ದು, ಮತ್ತು ಜೀರ್ಣಕ್ರಿಯೆಯಲ್ಲಿ ಒಂದು ಸಮಸ್ಯೆ ಆಗುವಂಥದ್ದು, ಸ್ವಲ್ಪ ಲೈಟಾಗಿ ಹಾರ್ಟ್ ಪ್ರಾಬ್ಲಮ್ ಆಗೋಂಥದ್ದು, ಎದೆ ಪಡೋದು ಜಾಸ್ತಿ ಡಬ ಅಂತ ಪಡ್ಕೊಳ್ಳೋದು, ಈ ಥರದ ಸ್ವಲ್ಪ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗ್ತಾ ಬರುತ್ತೆ. ಲಂಗ್ಸ್ ಪ್ರಾಬ್ಲಮ್ಮು, ಕೆಮ್ಮು, ಅಸ್ತಮ ಈ ಥರದ್ದೆಲ್ಲ ಆಗ್ತಾ ಬರುತ್ತೆ. ಸ್ವಲ್ಪ ಒಂದು ಆರೋಗ್ಯದ ಕಡೆ ಗಮನ ಕೊಡಿ. ಜೊತೆಗೆ ಇನ್ನೊಂದೇನು ಅಂತಂದರೆ ಪರಿಹಾರಗಳು ಅಂತಂದರೆ ನೀವು ಅನ್ನದಾನವನ್ನು ಮಾಡಿ, ತುಂಬ ಚೆನ್ನಾಗುತ್ತೆ. ಬಡವರಿಗೆ ಊಟಕ್ಕೆ ಹಾಕಿ. ಮತ್ತು ಇನ್ನೊಂದು ವಿಶೇಷವಾದ ಶುಭ ದಿನ ಯಾವುದು ಅಂತಂದರೆ ಗುರುವಾರ ತುಂಬ ಒಳ್ಳೆಯ ದಿನ, ಮತ್ತು ಭಾನುವಾರ ತುಂಬ ಒಳ್ಳೆಯ ದಿನ. ಶುಭ ಬಣ್ಣಗಳು ಯಾವುದು ಅಂತಂದರೆ ಹಳದಿ ಮತ್ತು ಕೇಸರಿ ಬಣ್ಣವನ್ನು ನೀವು ಧರಿಸ್ಕೊಂಡು ನೀವು ಯಾವುದೇ ಕೆಲಸಕ್ಕೆ ಹೋಯ್ತು ಅಂತಂದರೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಶುಭ ಸಂಖ್ಯೆ ಯಾವುದು ಅಂತಂದರೆ 3 ಗೊತ್ತಲ್ಲ. ಇದೆಲ್ಲ ವಿಚಾರ. ವಿಶೇಷವಾಗಿ ಯಾವ ದೇವರನ್ನು ಆರಾಧನೆ ಮಾಡಬೇಕು ಮೇಯ್ನಾಗಿ ಅಂತಂದರೆ ತಿರುಪತಿ ತಿಮ್ಮಪ್ಪನ ಆರಾಧನೆ ಮಾಡಿ, ತುಂಬ ಚೆನ್ನಾಗುತ್ತೆ, ಅನುಕೂಲ ಆಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾವ ಒಂದು ಮಂತ್ರ ತುಂಬ ಚೆನ್ನಾಗುತ್ತೆ, ಓಂ ನಮೋ ವೆಂಕಟನಾಥಾಯ ನಮಃ ಅಂತ ನೀವು ಯಾವಾಗಲೂ ಸ್ಮರಿಸ್ತಾ ಇರಿ ಮತ್ತು ಜಪ ಮಾಡ್ತಾಯಿರಿ. ನಿಮ್ಗೆ ಯಾವುದೇ ರೀತಿಯಂಥ ಸಮಸ್ಯೆಗಳು ಕೂಡ ನಿಮಗೆ ಬರೋದಿಲ್ಲ. ಮತ್ತು ಹಣಕಾಸಿನ ಸಮಸ್ಯೆ ಇನ್ನು ಇದೇ ತಿಂಗಳು 21ನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನ ವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ಏನು ಅಂತಂದರೆ ಏಕಾಕ್ಷಿಯನ್ನು ನೀವು ಇಡಿ. ಏಕಾಕ್ಷಿಯನ್ನು ಇಟ್ಟು ಪೂಜೆ ಮಾಡಿ. ನೀವು ಯಾವುದೇ ರೀತಿಯ ಹಣಕಾಸಿನ ಅಡೆತಡೆಗಳೇ ಆಗಿರ್ಬೋದು ಮತ್ತು ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಎಲ್ಲ ಪರಿಹಾರ ಆಗ್ತಾ ಬರುತ್ತೆ. ತುಂಬ ಚೆನ್ನಾಗಾಗುತ್ತೆ. ಮತ್ತು ಯಾರ್ಯಾರಿಗೂ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ಧನುಸು ರಾಶಿಯವರಿಗೆ ಚೆನ್ನಾಗಬೇಕು ಅನ್ನೋ ಸಂಕಲ್ಪವನ್ನು ಮಾಡ್ತೀನಿ. ವಿಶೇಷವಾಗಿ ಅವರು ನಿಮ್ಮ ಹೆಸರನ್ನ ಬರೆದುಬಿಟ್ಟು ಓಂ ಐಶ್ವರ್ಯಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರ್ತೀವಿ ಇದೆಲ್ಲ. ಇದು ವಿಶೇಷವಾದಂಥ ಒಂದು ಧನುರಾಶಿ ಒಂದು ವರ್ಷ ಭವಿಷ್ಯ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ